ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ನಿಮ್ಮ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 1 ಗಣಿತ ವಿಷಯ 6ನೇ ತಾರೀಕಿನ ಈ ಗಣಿತ ವಿಷಯದ ಪರೀಕ್ಷೆಗೆ ಈಗ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರವನ್ನು ನೋಡೋಣ. ಈಗ ನೋಡಿ, ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು 8 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯು. ಉತ್ತರ 3. ನೋಡಿ, ಉತ್ತರಗಳನ್ನು ನಾನು ಕ್ವಿಕ್ಕಾಗಿ ಹೇಳ್ತೀನಿ, ನೋಡ್ತಾ ಹೋಗಿ. ಇಲ್ಲಿ 2ನೇ ಪ್ರಶ್ನೆ ನೋಡಿ, ವರ್ಗ ಸಮೀಕರಣದ ಶೋಧಕವು ax² + bx + c = 0. ಇದರ ಶೋಧಕ ಏನಾಗ್ತದೆ? ಉತ್ತರ b² - 4ac. ಇನ್ನು ನೋಡಿ, ಎಲ್ಲ ಪ್ರಶ್ನೆ ಮತ್ತು ಉತ್ತರ ನೋಡ್ತಾ ಹೋಗಿ, ಎಲ್ಲ ಓದ್ತಾ ಹೋದರೆ ತುಂಬ ವಿಡಿಯೋ ದೊಡ್ಡದಾಗೋದ್ರಿಂದ ಇದು 3ನೇ ಪ್ರಶ್ನೆ ನೋಡಿ. 4ನೇ ಪ್ರಶ್ನೆ ಅವಿಭಾಜ್ಯ ಸಂಯುಕ್ತ ಸಂಖ್ಯೆಯ ಬಗ್ಗೆ ಕೇಳಿದ್ದಾರೆ ನೋಡಿ. ಇನ್ನು 5ನೇ ಪ್ರಶ್ನೆ, ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳ ಜೋಡಿಯು ಸಮಾಂತರ ರೇಖೆಗಳಾದರೆ k ಯ ಬೆಲೆ. ನೋಡಿ, 6ನೇ ಚಿತ್ರ ನೋಡಿ, ಉತ್ತರ ನೋಡಿ. ಏಳನೇದ್ದು ಶಂಕುವಿನ ಬಗ್ಗೆ. 8ನೇ ಪ್ರಶ್ನೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ ಕೂಡ 8 ಪ್ರಶ್ನೆ ಇರ್ತವೆ, ಎಲ್ಲಕ್ಕೂ 1 ಅಂಕ. 9ನೇ ಪ್ರಶ್ನೆ ನೋಡಿ, 10ನೇದು ನೋಡಿ. 11ನೇ ಪ್ರಶ್ನೆ. ಸಂಭವನೀಯತೆ ತೋರಿಸಿ. 12ನೇ ಪ್ರಶ್ನೆ. ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ. 13ನೇ ಪ್ರಶ್ನೆ. n ದ ಬೆಲೆ ಕಂಡುಹಿಡಿಯಿರಿ. 14ನೇ ಪ್ರಶ್ನೆ. 15ನೇ ಪ್ರಶ್ನೆ ಉತ್ತರ ನೋಡಿ. 16 ನೋಡಿ. ಇನ್ನು ಇಲ್ಲಿ 3ನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳಿರ್ತವೆ. ಇಲ್ಲಿ ಅಥವಾ ಒಂದು ಚಾಯ್ಸ್ ಇದೆ ನಿಮಗೆ. ಮೊದಲ ಪ್ರಶ್ನೆ ಮತ್ತು 2ನೇ ಚಾಯ್ಸ್ ಪ್ರಶ್ನೆ, ಇಲ್ಲಿ ಎರಡದರೂ ಉತ್ತರ ಇದೆ ಇಲ್ಲಿ ನೋಡಿ, ಅಥವಾ ಪ್ರಶ್ನೆಯ ಉತ್ತರ. ಇನ್ನು 18ನೇ ಪ್ರಶ್ನೆ ನೋಡಿ ಮತ್ತು ಅದರ ಉತ್ತರವನ್ನು ನೋಡಿ. 19ನೇ ಪ್ರಶ್ನೆ. 20ನೇ ಪ್ರಶ್ನೆ ನೋಡಿ. ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ನೋಡಿ, ಎ ದ ಬೆಲೆಯನ್ನು ಕಂಡುಹಿಡಿಯಿರಿ. ಅಥವಾ ಇದೆ, ಇದಕ್ಕೆ ಒಂದು ಚಾಯ್ಸ್ ಇದೆ. ನೋಡಿ, ಇದು ಮೊದಲನೇ ಪ್ರಶ್ನೆಗೆ ಉತ್ತರ, ಇದು ಅಥವಾ ಪ್ರಶ್ನೆಗೆ ನೆಕ್ಸ್ಟ್ ಉತ್ತರ ಇದೆ ನೋಡಿ. 22ನೇ ಪ್ರಶ್ನೆ, ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. 23ನೇ ಪ್ರಶ್ನೆ, ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ನೋಡಿ, ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿರಿ. 24ನೇ ಪ್ರಶ್ನೆ. ಇನ್ನು 4ನೇ ಭಾಗದಲ್ಲಿ 3 ಅಂಕದ ಪ್ರಶ್ನೆಗಳು. ಭಾಗಲಬ್ಧ ಮತ್ತು ಶೇಷ ಕಂಡುಹಿಡಿಯಿರಿ. 26, ರೈಲಿನ ಜವವನ್ನು ಕಂಡುಹಿಡಿಯಿರಿ. ಇಲ್ಲಿ ಅಥವಾ ಪ್ರಶ್ನೆ ಇದೆ, ಮತ್ತೆ ಒಂದು ಚಾಯ್ಸ್ ಇದೆ. ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ.
ರೇಖಾಖಂಡದ ಮಧ್ಯಬಿಂದು ಹಾಗಾದರೆ ಎ ಬಿಯ ಉದ್ದವನ್ನು ಕಂಡುಹಿಡಿಯಿರಿ ಅಥವಾ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೋಡಿ, ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಥವಾ ಬಹುಲಕವನ್ನು ಕಂಡುಹಿಡಿಯಿರಿ. ಇವೆಲ್ಲ ಫಿಕ್ಸ್ ಕ್ವಶನ್ಸ್ ನಿಮಗೆ. ಓಜಿ ವೇಳೇರಿ. ತ್ರಿಭುಜದ ಅನುರೂಪ ಭಾವಗಳು 4/3 ಇರುವಂತೆ ರಚಿಸಿ. ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ನೋಡಿ, 4 ಅಂಕದ ಪ್ರಶ್ನೆಗಳು 34ನೇ ಪ್ರಶ್ನೆಯಿಂದ. ಇಲ್ಲಿ ಕೂಡ ಒಂದು ಅಥವಾ ಚಾಯ್ಸ್ ಇದೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ. ನಂತರ ಚಿಕ್ಕ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. 36ನೇ ಪ್ರಶ್ನೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ. ನೆಕ್ಸ್ಟ್, ಒಂದು 5 ಅಂಕದ ಪ್ರಶ್ನೆ. ಇಲ್ಲಿ ಯಾವುದೇ ಚಾಯ್ಸ್ ಇಲ್ಲ ಇದಕ್ಕೆ. ಇಲ್ಲಿಗೆ ನಿಮ್ಮ ಗಣಿತದ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರವನ್ನು ನೋಡಿದೆವು. ಮತ್ತೆ ಭೇಟಿಯಾಗೋಣ.